ಎಲ್ಲ ನೀಚ ಗಂಗಾ. ಗಂಗಾ ಗಂಗಾ ಎಲ್ಲಿರುವಿ? ಗಂಗಾ ಎಲ್ಲಿರುವಿ? ಏನಿವದ ಎದೆಯಲ್ಲಿ ರಕ್ತ? ಯಾರಿವರನ್ನು ಈ ಸ್ಥಿತಿಗೆ ತಂದವರು? ಇದಕ್ಕೆಲ್ಲ ಕಾರಣ ನೀನಲೇ ನೀಚ ಗೌಡ. ನಾನು ನಿನ್ನಂತೆ 10 ರಕ್ತಕ್ಕೆ ಹುಟ್ಟಿಲಲೇ ಮಗನ. ನಮ್ಮ ಮನೆತನ ನೀತಿವಂತರ ಮನೆತನ. ಏನು ಮಾನ ಉಳಿಸಿಕೊಂಡ ನಿನಗೆ ಮಾನನ ಮುಖ್ಯನ? ಕರಿಯಾ, ಲೇ ಕರಿಯಾ, ಬಂದೆ ಅಣ್ಣ. ಅದೇನೆಂದು ನನಗೆ ಆಜ್ಞೆ ಮಾಡ್ರಿ. ಈಗ ನಾನು ದೊಡ್ಡ ಸಾಹುಕಾರನಾಗಬೇಕು. ಇನ್ನೊಂದರ ಕ್ಷಣದಲ್ಲಿ ಸಾಯಿವೈ ಗೌಡನ ಎಲ್ಲ ಆಸ್ತಿಗಳಿಗೆ ಸಹಿ ಮಾಡಿಸ್ಕೋ. ತಗೋ ಖಾಲಿ ಬಾಣ್. ಕೋಟ್ಯಾಧೀಶ್ವರ, ನಾನು ಈ ನಾಡಿಗೆನೆ ಕೋಟ್ಯಾಧೀಶ್ವರ. ಕರಿಯ, ಈ ಗೌಡ ಈಗ ಹಲ್ಲು ಕಿತ್ತ ಹಾವಾಗಿದ್ದಾನೆ. ಬೇಗ ಎತ್ತಿ ಬಿಡು ನಿನ್ನ ಕತ್ತಿಯಿಂದ ಇವನು ಹೆಣವಾಗುವಂತೆ. ಹೋಗೋಣ. ಮಗಳೇ ಶಾಂತ, ರಾಮಲಿಂಗ ಬಂದೆ ದಣಿ, ಬಂದೆ. ಎಲ್ಲಿದೆಯಪ್ಪ ರಾಮಲಿಂಗ? ಏನಿದಲ್ಲ ನಿಮ್ಮ ಮೈ ಕೈಗಳಲ್ಲಿ ರಕ್ತ? ಯಾರಿವರು ನಿಮ್ಮನ್ನು ಈ ಸ್ಥಿತಿಗೆ ತಂದವರು? ಬೇಗ ಹೇಳಿ ದಣಿ, ಬೇಗ ಹೇಳಿ. ಅದೆಲ್ಲ ಮುಗಿದು ಹೋದ ಕತೆ. ಕಾಲೇಜಿನಿಂದ ನನ್ನ ಮಗಳು ಶಾಂತ ಬಂದಳೇನಪ್ಪ? ಅವಳು ಬಂದೇ ಬರ್ತಾಳೆ ದಣಿ. ನಿಮಗೆ ಈ ರೀತಿ ರಕ್ತ ತರಿಸಿದವರ, ನಿಮಗೆ ಈ ರೀತಿ ಹೊಡೆದವರು ಯಾರು? ಬೇಗ ಹೇಳಿ ದಣಿ, ಬೇಗ ಹೇಳಿ. ನಾನೀಗಲೇ ಹೋಗಿ ಅವರ ರುಂಡ ಚಂಡಾಡಿ ಅದೆಲ್ಲ ಮುಂದಿನದು. ಇಲ್ಲಿವರೆಗೆ ನೀನು ನನ್ನ ಮಗನಂತೆ ದುಡಿದುಕೊಂಡು ಬಂದಿರುವೆ. ಅನಾಥ ಮಗನಾದ ಪ್ರವೀಣನಿಗೆ ಶಾಲಿ ಕಲಿಸಿದ್ದೇನೆ. ತೆಗೆದುಕೊಳ್ಳಿ ಓ ಈ ಪತ್ರನ. ಯಪ್ಪ ತಂದೆ, ಏನಿದೆಯಲ್ಲ ಈ ಪರಿಸ್ಥಿತಿ?
ನಿಂತ ನೆಲದ ಮೇಲೆ ಬೀಸುವ ಗಾಳಿಯ ಮೇಲೆ ಉದಯಿಸುವ ಸೂರ್ಯನ ಮೇಲೆ ಮತ್ತೆ ಮತ್ತೆ ಈ ನಿಮ್ಮ ಮಾತಿಗೆ ಆ ದುರ್ಗಾದೇವಿ ಸಾಕ್ಷಿಯಾಗಿ ನಿಮ್ಮ ಹಾಲಾಗಿ ಶಿರಸ ವಹಿಸಿ ಪಾಲುತ್ತೀನಿ. ಅದೇನಂತ ಹೇಳ್ರಿ ಧನ್ಯಾರ, ಹೇಳ್ರಿ. ನನ್ನ ಒಬ್ಬಳೆ ಮಗಳರ ಶಾಂತಾಳಿಗೆ ನೀನು ಗಂಡನಾಗಬೇಕು. ಮುಂದೆ ಮಾತನಾಡಬಾರದು. ಪ್ರವೀಣ ಅವಳಿಗೆ ಅಣ್ಣನಾಗಿ ತವರಿನ ಕೀರ್ತಿ ತರಬೇಕಪ್ಪ, ಈ ತವರಿನ ಕೀರ್ತಿ ತರಬೇಕು. ಕೈ ಮುಂದೆ ಮಾಡ್ರೋ, ಕೈ ಮುಂದೆ ಮಾಡ್ರಿ. ಈ ಶಾಂತ ಗೌಡ ಪಾಲಿಸಿ